ಫ್ರೆಂಡ್ಸ್, ನೀವು ಬೇಕರಿ ಥರ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಎಗ್ ಪಫ್ಸ್ ರೆಸಿಪಿಯನ್ನು ಹುಡುಕುತ್ತಿದ್ದರೆ ನೀವು ಸರಿಯಾದ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ತವಾಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಬಟರನ್ನು ಸೇರಿಸಿಕೊಂಡು ಇದು ಸ್ವಲ್ಪ ಬಿಸಿಯಾದ ಮೇಲೆ 1 ಚಮಚದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ಬೆಳ್ಳುಳ್ಳಿ ಹಾಗೆ 1 ಚಮಚದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ಶುಂಠಿಯನ್ನು ಸೇರಿಸಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ. ಆಮೇಲೆ ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಂಡು ನಂತರ ಒಂದು ಟೊಮೆಟೊವನ್ನು ಸಹ ಸಣ್ಣಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಇನ್ನು ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವ ತನಕ ಇದನ್ನು ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಕೆಲವು ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, 1 ಚಮಚದಷ್ಟು ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಚಾಟ್ ಮಸಾಲವನ್ನು ಸೇರಿಸ್ಕೊಂಡಿದ್ದೇನೆ. ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕವರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಕುಕ್ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ತೇನೆ. ನೋಡಿ, 2 ನಿಮಿಷ ಆಗಿದೆ, ನೀರೆಲ್ಲ ಡ್ರೈ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ರೆಡಿಯಾದ ಈ ಮಸಾಲವನ್ನು ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕಿಡೋಣ. ನಾನು ಇಲ್ಲಿ ಪಫ್ ಪೇಸ್ಟ್ರಿ ಬ್ಲಾಕನ್ನು ತೆಗೆದುಕೊಂಡಿದ್ದೇನೆ. ಈಗ ನನಗೆ ಎಷ್ಟು ಡೋ ಬೇಕು ಅಷ್ಟು ಡೋವನ್ನು ನಾನು ಕಟ್ ಮಾಡ್ಕೊಂಡು ತೆಗೆದುಕೊಳ್ತೇನೆ. ಉಳಿದದನ್ನು ನಾನು ಫ್ರೀಸರಲ್ಲಿ ಇಟ್ಕೊಳ್ತೇನೆ. ಈ ಬ್ಲಾಕನ್ನು ನಾವು ಮೊದಲಿಗೆ ಶೀಟ್ ಥರ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡ್ಕೊಳ್ಳುವಾಗ ಡೋ ನಿಮಗೆ ಅಂಟ್ತಾ ಉಂಟಂತ ಎನಿಸಿದರೆ ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡ್ಕೊಳ್ಳಿ. ಮೈದಾ ಡಸ್ಟ್ ಮಾಡ್ಕೊಂಡು ರೋಲ್ ಮಾಡುವಾಗ ಸ್ವಲ್ಪ ಈಸಿ ಆಗ್ತದೆ. ನೋಡಿ, ನಾನು ರೋಲ್ ಮಾಡ್ಕೊಂಡಾಗಿದೆ. ಇನ್ನು ಇದನ್ನು ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೇನೆ. ಇನ್ನು ಈಗ ಕಟ್ ಮಾಡಿಕೊಂಡ ಶೀಟ್ ಉಂಟಲ್ಲ, ಅದರ ಮಧ್ಯದಲ್ಲಿ ನಾವು ಈಗ ರೆಡಿ ಮಾಡಿದ ಮಸಾಲವನ್ನು ಇಡಬೇಕು. ಮಸಾಲವನ್ನು ಜಾಸ್ತಿ ಫಿಲ್ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ನಾವು ಬೇಕ್ ಮಾಡುವಾಗ ಮಸಾಲ ಓವರ್ ಆದರೆ ಅದೆಲ್ಲ ಹೊರಗೆ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಮಸಾಲವನ್ನೇ ಫಿಲ್ ಮಾಡ್ಕೊಳ್ಳಿ. ಇನ್ನು ಎಗ್ ಪಫ್ಸ್ ಅಂದಮೇಲೆ ಎಗ್ ಬೇಕೇ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಬಾಯ್ಲ್ಡ್ ಎಗ್ಗನ್ನು ತೆಗೆದುಕೊಂಡಿದ್ದೇನೆ. ನಾನೊಂದು ಇಡೀ ಮೊಟ್ಟೆಯನ್ನು 2 ಭಾಗ ಮಾಡ್ಕೊಳ್ತಿದ್ದೇನೆ. ಈ ಒಂದು ಭಾಗವನ್ನು ನಾನು ಆ ಮಸಾಲದ ಮೇಲೆ ಇಟ್ಕೊಳ್ತೇನೆ. ನಾನು ಮೊಟ್ಟೆಯನ್ನು ಇಡ್ತಿದ್ದೇನಲ್ಲ, ಆ ಥರ ನಾವು ಮಸಾಲದ ಮೇಲೆ ಮೊಟ್ಟೆಯನ್ನು ಇಡಬೇಕು. ಅದರ ಹಳದಿ ಭಾಗವನ್ನು ಅಡಿಯಲ್ಲಿ ಇಟ್ಕೊಳ್ಬೇಕು. ಇನ್ನು ಇದನ್ನು ಫೋಲ್ಡ್ ಮಾಡಲಿಕ್ಕೆ ಈ ಶೀಟ್ನ ಎಡ್ಜಸ್ಗೆ ನೀರನ್ನು ಅಪ್ಲೈ ಮಾಡ್ಕೊಳ್ತಿದ್ದೇನೆ. ಫ್ರೆಂಡ್ಸ್, ನೀವು ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡ್ಕೊಂಡು ನೋಡಿ. ಈ ಎಗ್ ಪಫ್ಸ್ ಬೇಕರಿಯಷ್ಟೇ ಕ್ರಿಸ್ಪಿಯಾಗಿ ಬೇಕರಿಗಿಂತನೂ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನೋಡಿ, ಒಂದು ತುದಿಯನ್ನು ಅದರ ಆಪೋಸಿಟ್ ಸೈಡಲ್ಲಿ ಇರುವ ಇನ್ನೊಂದು ತುದಿಯೊಂದಿಗೆ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಅದೇ ಥರ ಇನ್ನೊಂದು ಸೈಡನ್ನು ಸಹ ಅದೇ ಥರ ನಾವು ಪ್ರೆಸ್ ಮಾಡಿಕೊಂಡು ಇದನ್ನು ಸೀಲ್ ಮಾಡ್ಕೊಳ್ಬೇಕು. ಈ ಥರ ನಾವು ಉಳಿದ ಎಲ್ಲ ಎಗ್ ಪಫ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಎಗ್ ಪಫ್ಸ್ಗಳನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಬೇಕ್ ಮಾಡಲಿಕ್ಕೆ ಒಂದು ಬೇಕಿಂಗ್ ಟ್ರೇಗೆ ನಾನು ಬಟರನ್ನು ಬ್ರಷ್ ಮಾಡಿಕೊಂಡು ಅದರ ಮೇಲೆ ಈ ಎಗ್ ಪಫ್ಸ್ಗಳನ್ನು ಇಡ್ತೇನೆ. ಇನ್ನು ಈ ಎಗ್ ಪಫ್ಸ್ ಮೇಲೆ ನಾನು ಎಗ್ ವಾಶನ್ನು ಮಾಡ್ತೇನೆ. ನಿಮಗೆ ಎಗ್ ವಾಶ್ ಮಾಡೋದು ಬೇಡ ಅಂತಾದರೆ ಇದರ ಮೇಲೆ ಬಟರನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ನಂತರ ನಾನು ಈ ಪಫ್ಸ್ಗಳನ್ನು 180 ಡಿಗ್ರಿಯಲ್ಲಿ 15ರಿಂದ 20 ನಿಮಿಷಗಳವರೆಗೆ ಓವನಲ್ಲಿ ಬೇಕ್ ಮಾಡ್ಕೊಂಡಿದ್ದೇನೆ. ನೋಡಿ, ನಮ್ಮ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುವಂಥ ಎಗ್ ಪಫ್ಸ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಈ ಎಗ್ ಪಫ್ಸನ್ನು ನೀವು ಸಂಜೆ ಚಹಾದೊಂದಿಗೆ ಎಂಜಾಯ್ ಮಾಡಬಹುದು. ಹಾಗೆ ಇದು ಇಫ್ತಾರ್ಗೆ ಒಂದು ಐಡಿಯಲ್ ರೆಸಿಪಿಯಾಗಿದೆ. ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ಇದರ ಸೌಂಡಲ್ಲಿ ಗೊತ್ತಾಗಬಹುದು. ಸೊ ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.